ಇನ್ನು ರಾಜಕೀಯಕ್ಕೆ ಧುಮುಕಿ ಮೊದಲ ಯತ್ನದಲ್ಲೇ ತಮಿಳುನಾಡು ಮುಖ್ಯಮಂತ್ರಿ ಗಾದಿಗೇರಿದ ಜೋಸೆಫ್ ವಿಜಯ್ ಇವತ್ತು ಉಡುಪಿಯ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದರು. ಆಡಳಿತ ಮಂಡಳಿಯ ಟ್ರಸ್ಟಿಗಳು ಹೂಗುಚ್ಛ ನೀಡಿ ಸ್ವಾಗತ ಮಾಡಿದರು. ಪೂರ್ಣಕುಂಭ ಸ್ವಾಗತ ಪಡೆದು ಅರ್ಚಕರ ಸೂಚನೆಯಂತೆ ಸ್ತಂಭ ಗಣಪತಿ ಪ್ರಾರ್ಥನೆ ಮಾಡಿದರು. ಮೂಕಾಂಬಿಕೆ ದೇವಿಗೆ 1 kg 600 ಗ್ರಾಂ ಬೆಳ್ಳಿ ಖಡ್ಗವನ್ನು ದೇವರಿಗೆ ಅರ್ಪಿಸಿದರು. ಇದನ್ನು ನಿತ್ಯ ಜನರಿಗೆ ತೋರಿಸ್ತೀರಾ ನೀವು ಅಂತೆಲ್ಲ ಪ್ರಶ್ನೆ ಮಾಡಿಕೊಂಡ್ರು. ಈ ವೇಳೆ MGR ಕೊಟ್ಟ ಚಿನ್ನದ ಖಡ್ಗವನ್ನು ನೋಡಿದ ವಿಜಯ್ ಪ್ರಸಾದ ಸ್ವೀಕರಿಸಿ ವೀರಭದ್ರ ಸ್ವಾಮಿಯ ದರ್ಶನ ಪಡ್ಕೊಂಡ್ರು. ಸಾಮಾನ್ಯ ಭಕ್ತರಂತೆ ದೇವಸ್ಥಾನದ ವಸ್ತ್ರ ಸಂಹಿತೆ ಪ್ರಕಾರ ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದ ವಿಜಯ್ ದೇಗುಲದಲ್ಲಿ 30 ನಿಮಿಷ ಇದ್ದರು. ಹೊರಬಂದು ನೆರೆದಿದ್ದ ಅಭಿಮಾನಿಗಳತ್ತ ಕೈ ಬೀಸಿದ ವಿಜಯ್ ಮಂಗಳೂರು ಏರ್ಪೋರ್ಟ್ ಅವರಿಗೆ ತಾವೇ ಡ್ರೈವ್ ಮಾಡ್ಕೊಂಡು ಹೋದರು. ಇದಕ್ಕೂ ಮುನ್ನ ದೆಹಲಿ ಪ್ರವಾಸದಿಂದ ಅವರು ಡೈರೆಕ್ಟಾಗಿ ಮಂಗಳೂರು ಏರ್ಪೋರ್ಟ್ಗೆ ಬಂದರು. ಅಲ್ಲೂ ಕೂಡ UT ಖಾದರ್ ಅವರು ಸರ್ಕಾರದ ವತಿಯಿಂದ ಸ್ವಾಗತಿಸಿದರು. ಆಮೇಲೆ ಪ್ರವೀಣ್ ಶೆಟ್ಟಿ ಬಣ ಎಲ್ಲ ಮೇಕೆದಾಟು ವಿಚಾರವಾಗಿ ಏನೋ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಹೋದ್ರು. ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಒಂದು ಕ್ರಮ ಇಲ್ಲಿ ಸಂಪ್ರದಾಯದ ಪೂಜೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ವಿಜಯವರನ್ನು ಸಹ ಪೂರ್ಣಕುಂಭ ಸ್ವಾಗತದಲ್ಲಿ ಹೊರಗಡೆ ಕರ್ಕೊಂಡು ಹೋಗಿ ದೇವರದರಲ್ಲಿ ಅವರಿಗೆ ಸಂಕಲ್ಪ ಮಾಡಿದ್ದೇವೆ. ಅರ್ಚನೆ ಮತ್ತೆ ಮಂಗಳಾರತಿ ಮಾಡಿ ಆ ನಂತರ ಅವರು ಬೆಳ್ಳಿ ಕಡೆಗೆ ಅಲ್ಲಿ ಸಮರ್ಪಣೆ ಮಾಡಿ ಅದು ದೇವರ ಹತ್ರ ನಾವು ಇಟ್ಟಿದ್ದೇವೆ. MGR ಸಹ ಕತ್ತಿ ಕೊಟ್ಟಿದ್ರು. ಅವ್ರ ಕೈಲಿ ಹಿಡ್ಕೊಂಡು ನೋಡಿದ್ರು. ಅದರಲ್ಲಿ ಬರ್ಕೊಂಡಿರ್ತಾರೆ ಪಾಟಾಳಿ ಮಕ್ಕಳು ಅಂತ ಹೇಳಿ ಕೊಡುಗೆ ಅಂತ ಹೇಳ್ಕೊಂಡಿತ್ತು. ಅದು ನೋಡಿದ್ರು ಅವರು, ಭಾಳ ಸಂತೋಷ ಆಯ್ತು ಅವರಿಗೆ. ತಮಿಳುನಾಡಿನ ಮುಖ್ಯಮಂತ್ರಿ ಹೊತ್ತು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಮತ್ತು ಜಿಲ್ಲೆ ಜನತೆ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಬಹುಶಃ ಕರ್ನಾಟಕದ ಬಗ್ಗೆ ಮತ್ತು ಮಂಗಳೂರಿನ ಬಗ್ಗೆ ಮೆಚ್ಚುಗೆ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಿನ್ನೆ ತಾನೇ ಒಬ್ಬರು ದಿಲ್ಲಿಯಲ್ಲಿ ಭೇಟಿಯಾಗಿದ್ದಾರೆ. ಆ ವಿಚಾರಕ್ಕೂ ಹೇಳಿ ನಾವು ಇಬ್ಬರು ಕೂಡ ಭೇಟಿಯಾಗಿದ್ದೇವೆ. ನಾವು ಜೊತೆಯಾಗಿ ಇವತ್ತು ಆ ಒಂದು ಒಗ್ಗಟ್ಟಿನ ಕೆಲಸ ಖಂಡಿತವಾಗಿ ಅವರು ಮಾಡ್ತಾರೆ. ಇದು ಹೆಂಗೆ ಸರ್ ಪ್ರೀತಿ ಹೆಂಗ್ರಿ ಖಾದರ್ ಅವರೇ? ಬೋರ್ಡ್ ಸುಮ್ಮನೆ ಬಿಡ್ತಾ ಇರ್ತೀರಿ ರೈಲಿಂದ. ಎಲ್ರಿ ಪ್ರೀತಿ ಇದ್ದರೆ ಮೇಕೆದಾಟ್ಕೊಂಡು ಸೈನ್ ಹಾಕ್ಸ್ಕೊಂಬನ್ರಿ ನೋಡೋಣ. ಬ್ರದರ್ಸ್ ಆಗಲಿಲ್ಲ ಪಾಪ. ಈಗ ಇವ್ರು ಬ್ರದರ್ ಅಲ್ವಾ ನನಗೆ ಇನ್ನೂ ಗೊತ್ತಿಲ್ಲ. CM ಯಾವ ಥರ ಕೈಗೆ ಎದುರುಗಡೆ ಸಿಗ್ದಾಗ ಕೇಳಬೇಕು, ಇವ್ರನ್ನ ಏನಂತ ಕರಿತೀರ್ರಿ ಅಂತ ಕೇಳಬೇಕು. ಇವ್ರು ಬ್ರದರ್ರೋ ಅಲ್ವೋ? ಹಾಕ್ಸ್ಕೊಂಬನ್ರಿ ಒಂದು NOCನ. ಈ ತಮಿಳುನಾಡು CMಗಳಿಗೆ ಕೊಲ್ಲೂರಿಗೆ ಹೆಂಗೆ ಸರ್ ಅದು ಯಾವಾಗಿಂದ ಸರ್ ಲಿಂಕ್ ಅದು ಬರ್ತಾ? ಯಾವಾಗಲೂ ಹಿಂದ್ಗಡೆಯಿಂದ ಬಂದಿರುತ್ತೆ. ಈಗ ನಮ್ಮಲ್ಲೂ ಭಾಳ ಜನಕ್ಕೆ ತಮಿಳ್ನಾಡು ಇರುತ್ತೆ ಟೆಂಪಲ್ಗಳ ಮೇಲೆ ಇಲ್ವಾ ಕೆಲವು ಕಡೆ. ಅದೆಲ್ಲ ಕಾರೈಕಲ್ಲಲ್ಲಿ ಶನಿಗೆ ರಿಲೇಟೆಡ್ಡು, ಅಥವಾ ಇನ್ಯಾವುದೋ ಕೇರಳದಲ್ಲಿ ಶಬರಿಮಲೆ ಸಂಬಂಧ, ಹೀಗೆಲ್ಲ ನಮಗಿಲ್ವಾ? ಹಾಗೆ ಅಲ್ಲಿ ಇದು ಈ ಶಕ್ತಿ ಮತ್ತು ಈ ರೀತಿ ದೇವತೆಗಳು ಮತ್ತು ಈ ಥರದೆಲ್ಲ ದೇವಸ್ಥಾನಗಳಿಗೆ ನಂಬಿಕೆಗಳು ಯಾವ್ಯಾವಾಗಲಿಂದ ಯಾರ್ಯಾರಿಗೋ ಬಂದಿರುತ್ತೆ. ಅದು ಹಾಗೆ ಇನ್ಫ್ಲೂಯೆನ್ಸಾಗಿ ಕಂಟಿನ್ಯೂ ಆಗಿರುತ್ತೆ. ಈಗ ಇವ್ರಿಗೂ ಯಾರೋ ಹೇಳಿರ್ತಾರೆ, ನೀನು ಹೋಗಿ ಮಾಡೋದು ಒಳ್ಳೇದಿದ್ದೀನಿ ಅಂತೇನೋ ಹೇಳಿರ್ತಾರೆ. ಅವ್ರು ನಂಬಿಕೊಂಡು ಬಂದಿರ್ತಾರೆ ಅಷ್ಟೇ. ಇನ್ನೇನದರಲ್ಲಿ ಅದೇನು ಹೊಸದಲ್ಲ. ಈಗ ಎಷ್ಟೋ ಜನಕ್ಕೆ ಅದೆಲ್ಲೋ ಗುವಾಹಟಿಲಿರೋದು ಯಾವುದೋ ಒಂದು ದೇವಸ್ಥಾನ, ಕಾಮಾಖ್ಯ, ಆ ಥರ ಒಬ್ಬೊಬ್ರಿಗೂ ಒಂದೊಂದು ಕಡೆ ಏನೇನೋ ಇರುತ್ತೆ ನಂಬಿಕೆಗಳು. ಅಲ್ಲಿಂದ ಬರ್ತದೆ. ಭಾಳ ಜನ ಕ್ರಿಕೆಟ್ನವರು ಮತ್ತು ಉಳಿದಿದ್ದು ಫಿಲಮ್ ಸ್ಟಾರ್ಗಳೆಲ್ಲ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತವೆ. ಅದೇನೋ ಸರ್ಪದ್ದು ದೋಷನೋ ಏನೋ ಸರಿ ಅಂತಾನೋ ನಾಗದೋಷನೋ ಏನೋ ಅವ್ರು ಬರಲ್ವೇ? ಹಾಗಾದ್ರೆ ಎಲ್ಲಿಯ ಕುಕ್ಕೆ ಸುಬ್ರಹ್ಮಣ್ಯ, ಎಲ್ಲಿಯ ಕ್ರಿಕೆಟರ್ಗಳು, ಎಲ್ಲೆಲ್ಲಿಂದನೋ ಬರ್ತಾರಲ್ಲ ಕ್ರಿಕೆಟರ್ಗಳೆಲ್ಲ ಕೆಲವರಲ್ಲ. ಇದೆಲ್ಲ ಇದಕ್ಕೆ ಯಾವ TVನೂ ಬೇಡ, ಯಾವ ಸೋಷಿಯಲ್ ಮೀಡಿಯಾನೂ ಬೇಡ. ಇದು ಹಂಗೆ ಹಬ್ಬತ್ತೆ ನ್ಯೂಸ್ ಹಬ್ಬತ್ತೆ. ಈಗ ಎಷ್ಟು ದಿನ ಎಷ್ಟು ಜನರಿಗೆ ಗೊತ್ತಿತ್ತಪ್ಪ ಅದ್ಯಾವುದೋ ಕೇರಳದಲ್ಲಿ ಅದ್ಯಾವುದೋ ಫಾರೆಸ್ಟ್ ಒಳಗಡೆ ಅದ್ಯಾವುದೋ ಶಿವನ ದೇವಸ್ಥಾನ ಅನ್ನೋದು ಎಷ್ಟೋ 100 ವರ್ಷದಿಂದ ಇದೆಯಂತೆ. ಈಗ ಏನು ಜನ ನುಗ್ಗಿದ್ದೆ ತಗೊಳಪ್ಪ ಅಂತ. ಇದು ಹಂಗೆ ಜನ ದೇ ಆರ್ ಬಿಕಮಿಂಗ್ ಮೋರ್ ರಿಲಿಜಿಯಸ್. ಹೌದು, ಇತ್ತೀಚಿನ ದಿನದಲ್ಲಿ ಕೆಲವು ಪಾಲಿಟಿಷಿಯನ್ಸು ನಾನ್ ರಿಲಿಜಿಯಸ್ ಆಗ್ತಿದ್ದಾರೆ ಅಷ್ಟೇ. ಪೀಪಲ್ ಆರ್ ಬಿಕಮಿಂಗ್ ಮೋರ್ ರಿಲಿಜಿಯಸ್. ನಿಜ.